ನಾವು ಇವತ್ತು ಬೆಂಗಳೂರಿನಲ್ಲಿ ಎಫೆಕ್ಟ್ಸ್ ಆನಿಮೇಷನ್ನು, ವಿಷುವಲ್ಲು, ಎಫೆಕ್ಟ್ಸು, ಗೇಮಿಂಗು, ಕಾಮಿಕ್ಸು ಇವೆಲ್ಲ ವಿಚಾರದಲ್ಲೂ ಕೂಡ ಒಂದು ಹೊಸ ಚರಿತ್ರೆ ಪ್ರಾರಂಭ ಮಾಡಿದ್ದೇವೆ. ಪ್ರೈಮ್ ಮಿನಿಸ್ಟ್ರು ಈ ವರ್ಷ ಇದರ ಬಗ್ಗೆ ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2016ರಲ್ಲೇ ಇದರ ಬಗ್ಗೆ ಒಂದು ಪಾಲಿಸಿಯನ್ನು ನಾವು ತಂದಿದ್ದೇವೆ. ಸೊ ಇದೊಂದು ಸ್ಮಾಲ್ ಎಕ್ಸಿಬಿಷನ್ ಇದೆ. ಈಗ ತಾನೇ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಇನಾಗ್ರೇಟ್ ಮಾಡಿದೋ. ಇದು ಫಸ್ಟ್ AVGC ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಬೆಂಗಳೂರಿನಲ್ಲಿ ಇದೆ. ನಮ್ಮ ಯುವಕರು ವಿಶೇಷವಾಗಿ ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಾಮಿಕ್ಸ್ ತಯಾರು ಮಾಡಲಿಕ್ಕೆ ಎಲ್ಲ ಕೂಡ ಹಾಲಿವುಡ್ ಬಿಟ್ಟು ಬಾಲಿವುಡ್ ಮೇಲೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಏಷ್ಯಾಗೆ ಇದೊಂದು ದೊಡ್ಡ 875 GC ಸೆಂಟರ್ಗಳು ಇವಾಗಲೇ ಇದೆ. ಸೊ ಟ್ಯಾಲೆಂಟ್ ಪೂಲ್ ಕೂಡ ಭಾಳ ಚೆನ್ನಾಗಿದೆ. ಸೊ ಭಾಳ ಸಂತೋಷದಿಂದ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಪಾಲಿಸಿ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ABAI ಅವರು ಕೂಡ ಒಂದು ಆರ್ಗನೈಸೇಷನ್ನು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ 360 ಡಿಗ್ರೀಸಲ್ಲಿ ಏನು ಬೇಕಾದ್ರೂ ಫೋಕಸ್ ಮಾಡಿ ಇಲ್ಲಿ ಎಲ್ಲ ಕೂಡ ಮಾಡಲಿಕ್ಕೆ ಯಂಗ್ಸ್ಟರ್ಸ್ಗೆ ಇಷ್ಟು ದೊಡ್ಡ ಅವಕಾಶ ಇದೆ. ಇಲ್ಲಿ ಭಾಳ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಡಿಗ್ರಿ ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಶಾರ್ಟ್ ಟರ್ಮ್ ಕೋರ್ಸಸ್ಸು ಎಲ್ಲ ಕೂಡ ಆಫರ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೂಡ ಈ ಕ್ರಿಯೇಟಿವ್ಗೆ ನಮ್ಮ ಯಂಗ್ಸ್ಟರ್ಸು ಇದನ್ನು ಪಡ್ಕೊಳ್ಬೇಕು. ಇಟ್ ಈಸ್ ಯುವರ್ ಫ್ಯೂಚರ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಐ ಆಮ್ ಸೋ ಪ್ರೌಡ್ ಆಫ್ ದಿಸ್. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಏನು ಮಾತಾಡಿದ್ದಾರೆ? DCM ಅವ್ರಿಗೂ CM ಆಗಬೇಕು ಅನ್ನುವಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, CP ಯೋಗೇಶ್ವರ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡೆಯ, ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, HK ಪಾಟೀಲು ನಾವೆಲ್ಲ ಭಾಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ, ಆಗ ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇಡ್ತಾರೆ. ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್. ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನೂ ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ. ನಾವು ಇವತ್ತು ಬೆಂಗಳೂರಿನಲ್ಲಿ ಎಫೆಕ್ಟ್ಸ್ ಆನಿಮೇಷನ್ನು, ವಿಷುವಲ್ಲು, ಎಫೆಕ್ಟ್ಸು, ಗೇಮಿಂಗು, ಕಾಮಿಕ್ಸು ಇವೆಲ್ಲ ವಿಚಾರದಲ್ಲೂ ಕೂಡ ಒಂದು ಹೊಸ ಚರಿತ್ರೆ ಪ್ರಾರಂಭ ಮಾಡಿದ್ದೇವೆ. ಪ್ರೈಮ್ ಮಿನಿಸ್ಟ್ರು ಈ ವರ್ಷ ಇದರ ಬಗ್ಗೆ ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2016ರಲ್ಲೇ ಇದರ ಬಗ್ಗೆ ಒಂದು ಪಾಲಿಸಿಯನ್ನು ನಾವು ತಂದಿದ್ದೇವೆ. ಸೊ ಇದೊಂದು ಸ್ಮಾಲ್ ಎಕ್ಸಿಬಿಷನ್ ಇದೆ. ಈಗ ತಾನೇ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಇನಾಗ್ರೇಟ್ ಮಾಡಿದೋ. ಇದು ಫಸ್ಟ್ AVGC ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಬೆಂಗಳೂರಿನಲ್ಲಿ ಇದೆ. ನಮ್ಮ ಯುವಕರು ವಿಶೇಷವಾಗಿ ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಾಮಿಕ್ಸ್ ತಯಾರು ಮಾಡಲಿಕ್ಕೆ ಎಲ್ಲ ಕೂಡ ಹಾಲಿವುಡ್ ಬಿಟ್ಟು ಬಾಲಿವುಡ್ ಮೇಲೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಏಷ್ಯಾಗೆ ಇದೊಂದು ದೊಡ್ಡ 875 GC ಸೆಂಟರ್ಗಳು ಇವಾಗಲೇ ಇದೆ. ಸೊ ಟ್ಯಾಲೆಂಟ್ ಪೂಲ್ ಕೂಡ ಭಾಳ ಚೆನ್ನಾಗಿದೆ. ಸೊ ಭಾಳ ಸಂತೋಷದಿಂದ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಪಾಲಿಸಿ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ABAI ಅವರು ಕೂಡ ಒಂದು ಆರ್ಗನೈಸೇಷನ್ನು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ 360 ಡಿಗ್ರೀಸಲ್ಲಿ ಏನು ಬೇಕಾದ್ರೂ ಫೋಕಸ್ ಮಾಡಿ ಇಲ್ಲಿ ಎಲ್ಲ ಕೂಡ ಮಾಡಲಿಕ್ಕೆ ಯಂಗ್ಸ್ಟರ್ಸ್ಗೆ ಇಷ್ಟು ದೊಡ್ಡ ಅವಕಾಶ ಇದೆ. ಇಲ್ಲಿ ಭಾಳ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಡಿಗ್ರಿ ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಶಾರ್ಟ್ ಟರ್ಮ್ ಕೋರ್ಸಸ್ಸು
ಎಲ್ಲ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕೂಡ ಈ ಕ್ರಿಯೇಟಿವ್ಗೆ ನಮ್ಮ ಯಂಗ್ಸ್ಟರ್ಸು ಇದನ್ನು ಪಡ್ಕೊಳ್ಬೇಕು. ಇಟ್ ಈಸ್ ಯುವರ್ ಫ್ಯೂಚರ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಐ ಆಮ್ ಸೋ ಪ್ರೌಡ್ ಆಫ್ ದಿಸ್. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಏನು ಮಾತಾಡಿದ್ದಾರೆ? ಸೊ DCM ಅವ್ರಿಗೂ CM ಆಗಬೇಕು ಅನ್ನುವಂಥ ಮಾತುಗಳನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, CP ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡೆಯ, ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಭಾಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇರ್ತದೆ. ಸರ್, ಮಂತ್ರಿ ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್. ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನೂ ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ. ನಾವು ಇವತ್ತು ಬೆಂಗಳೂರಿನಲ್ಲಿ ಎಫೆಕ್ಟ್ಸ್, ಆ್ಯನಿಮೇಷನ್ನು, ವಿಷಲ್ಲು, ಎಫೆಕ್ಟ್ಸು, ಗೇಮಿಂಗು, ಕಾಮಿಕ್ಸು, ಇವೆಲ್ಲ ವಿಚಾರದಲ್ಲೂ ಕೂಡ ಒಂದು ಹೊಸ ಚರಿತ್ರೆ ಪ್ರಾರಂಭ ಮಾಡಿದ್ದೇವೆ. ಪ್ರೈಮ್ ಮಿನಿಸ್ಟ್ರು ಈ ವರ್ಷ ಇದರ ಬಗ್ಗೆ ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2016ರಲ್ಲೇ ಇದ್ರ ಬಗ್ಗೆ ಒಂದು ಪಾಲಿಸಿಯನ್ನು ನಾವು ತಂದಿದ್ದೇವೆ. ಸೊ ಇದೊಂದು ಸ್ಮಾಲ್ ಎಕ್ಸಿಬಿಷನ್ ಇದೆ. ಈಗ ತಾನೇ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಇನಾಗ್ರೇಟ್ ಮಾಡಿದೋ. ಇದು ಫಸ್ಟ್ AVGC ಸೆಂಟರ್ ಆಫ್ ಎಕ್ಸಿಲೆನ್ಸ್ ಕೂಡ ಬೆಂಗಳೂರಿನಲ್ಲಿ ಇದೆ. ನಮ್ಮ ಯುವಕರು ವಿಶೇಷವಾಗಿ ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಾಮಿಕ್ಸ್ ತಯಾರು ಮಾಡಲಿಕ್ಕೆ ಎಲ್ಲ ಕೂಡ ಹಾಲಿವುಡ್ ಬಿಟ್ಟು ಬಾಲಿವುಡ್ ಮೇಲೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಏಷ್ಯಾಗೆ ಇದೊಂದು ದೊಡ್ಡ 875 GC ಸೆಂಟರ್ಗಳು ಇವಾಗಲೇ ಇದೆ. ಸೊ ಟ್ಯಾಲೆಂಟ್ ಪೂಲ್ ಕೂಡ ಭಾಳ ಚೆನ್ನಾಗಿದೆ. ಸೊ ಭಾಳ ಸಂತೋಷದಿಂದ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಪಾಲಿಸಿ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ABAI ಅವರು ಕೂಡ ಒಂದು ಆರ್ಗನೈಸೇಷನ್ನು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ 360 ಡಿಗ್ರೀಸಲ್ಲಿ ಏನು ಬೇಕಾದ್ರೂ ಫೋಕಸ್ ಮಾಡಿ ಇಲ್ಲಿ ಎಲ್ಲ ಕೂಡ ಮಾಡಲಿಕ್ಕೆ ಯಂಗ್ಸ್ಟರ್ಸ್ಗೆ ಇಷ್ಟು ದೊಡ್ಡ ಅವಕಾಶ ಇದೆ. ಇಲ್ಲಿ ಭಾಳ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಡಿಗ್ರಿ ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಶಾರ್ಟ್ ಟರ್ಮ್ ಕೋರ್ಸಸ್ಸು ಎಲ್ಲ ಕೂಡ ಆಫರ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೂಡ ಈ ಕ್ರಿಯೇಟಿವ್ಗೆ ನಮ್ಮ ಯಂಗ್ಸ್ಟರ್ಸು ಇದನ್ನು ಪಡ್ಕೊಳ್ಬೇಕು. ಇಟ್ ಈಸ್ ಯುವರ್ ಫ್ಯೂಚರ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಐ ಆಮ್ ಸೋ ಪ್ರೌಡ್ ಆಫ್ ದಿಸ್. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಏನು ಮಾತಾಡಿದ್ದಾರೆ? ಸೊ DCM ಅವ್ರಿಗೂ CM ಆಗಬೇಕು ಅನ್ನುವಂಥ ಮಾತುಗಳನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, CP ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡೆಯ, ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಭಾಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇರ್ತದೆ. ಸರ್, ಮಂತ್ರಿ ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್. ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನೂ ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ.